ನಮಸ್ಕಾರ, ನಾನು ರಾಮಕೃಷ್ಣ ವಿದ್ಯಾರ್ಥಿ ಸೇವೆಯಿಂದ. ಈಗ ಕೆಇ ಅವರು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ನ ಮುಂದೂಡಿದ್ದಾರೆ. ಸೊ ಪೋಸ್ಟ್ಪೋನ್ ಮಾಡಿದ್ದಾರೆ. ಯಾವ ಒಂದು ಎಕ್ಸಾಮು ನಿಮಗೆ 29th ಇತ್ತು, ಅದು ಈಗ 10ನೇ ತಾರೀಕು ಅಂದ್ರೆ 10 ಮೇಗೆ ನಿಮಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮು ನಡೆಯುತ್ತೆ. ತುಂಬಾ ಜನ ಪೇರೆಂಟ್ಸ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಕೆಇ ಅವ್ರನ್ನ, ಸ್ವಲ್ಪ ಕಷ್ಟ ಆಗ್ತಿದೆ, ನೀಟ್ ಕೂಡ ಪ್ರಿಪೇರ್ ಆಗ್ಬೇಕಂತ ಹೇಳಿದ್ರು. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿ ಕೆಇ ಅವರು ಡಿಸೈಡ್ ಮಾಡಿದ್ದಾರೆ. ಕೆಇ ಅವರು ನಿಮ್ಮ ಅಪ್ಲಿಕೇಶನ್ ನ ಎಡಿಟ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆಯ್ತಾ? ಈ ಎಡಿಟಿಂಗ್ ಅಲ್ಲಿ ನಿಮ್ಗೆ ಏನೇ ಒಂದು ಡೀಟೇಲ್ಸ್ ಇದ್ರು ಕೂಡ ಅಪ್ಡೇಟ್ ಮಾಡಬಹುದು. ಮತ್ತೆ ನೀವು ಯಾವ್ದಾರ ಒಂದು ಅಪ್ಡೇಟ್ ಮಾಡಿಲ್ಲ ಅಂದ್ರೆ ಇವಾಗ ಅಪ್ಡೇಟ್ ಮಾಡಬಹುದು. ಲೈಕ್ ನೀವು ಯಾವ್ದಾರ ಒಂದು ಕೋಟಾನ ಅಪ್ಲೈ ಮಾಡಿರಲ್ಲ, ಇವಾಗ ಮಾಡ್ತಾ ಇರ್ತೀರಾ, ಅದನ್ನ ಮಾಡಿ. ಡು ನಾಟ್ ಡಿಲೇ. ಮತ್ತೆ ನಾವು ಕೃಷಿ ಕೂಟ ಜೊತೆ ಟೈಅಪ್ ಆಗಿದ್ದೀವಿ. ನಿಮ್ಮ ಒಂದು ಕೃಷಿ ಕೂಟ ಅನ್ನೋದು ಏನಂತಂದ್ರೆ, ನಿಮ್ಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಕ್ರಾಶ್ ಕೋರ್ಸ್ ನ ಕಂಡಕ್ಟ್ ಮಾಡ್ತಾ ಇದೀವಿ ಹೊಸಕೋಟೆ ಹತ್ರ. ಸೊ ಇದು ಸದ್ಯಕ್ಕೆ ಈಗಾಗಲೇ 250 ಜನ ನಮ್ಮಲ್ಲಿ ಬಂದು ಕ್ಲಾಸಸ್ ಎಲ್ಲ ತಗೊಂಡಿದ್ದಾರೆ. ಮತ್ತೆ ಸಿನ್ಸ್ ಈ ಕೋಚಿಂಗು ನಾವು ಸ್ವಲ್ಪ ಪೋಸ್ಟ್ಪೋನ್ ಮಾಡಿದೀವಿ, 4ನೇ ತಾರೀಕಿಂದ ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಬಿಕಾಸ್ ತುಂಬಾ ಮಕ್ಕಳಿಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಅವರು ಕ್ರಾಶ್ ಕೋರ್ಸ್ಗೆ ಬರ್ಬೇಕಂತ ಅನ್ಸಿದೆ, ಆದ್ರೆ ಅವ್ರಿಗೆ ನೀಟ್ ಕೂಡ ಪ್ರಿಪೇರ್ ಆಗಬೇಕಾಗಿದೆ. ಸೊ ಕಂಜೆಷನ್ ಆಗೋಗುತ್ತೆ, ಕಷ್ಟ ಆಗುತ್ತೆ ಕ್ಲಾಸಸ್ ತಗೊಳಕ್ಕೆ. ಮತ್ತೆ ಇಲ್ಲೂ ಕಾನ್ಸಂಟ್ರೇಟ್ ಮಾಡಕ್ಕಲ್ಲ, ಅಲ್ಲೂ ಕೂಡ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಸೊ ಇನ್ನು ಮುಂದೆ ನಮ್ದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಏನ್ ಕ್ರಾಶ್ ಕೋರ್ಸ್ ನಡೆಸ್ತಾ ಇದೀವಿ, ಆ ಕ್ರಾಶ್ ಕೋರ್ಸು 4ನೇ ತಾರೀಕಿಂದ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಬ್ಯಾಚು 3 ದಿನ ನಡೆಯುತ್ತೆ. 4ನೇ ತಾರೀಕು, 5ನೇ ತಾರೀಕು, 6ನೇ ತಾರೀಕು, ಈ 3 ದಿನ ಹೊಸ ಬ್ಯಾಚ್ ಆಗುತ್ತೆ. ನೀವು ಯಾರಾದ್ರೂ ಈ ಕ್ರಾಶ್ ಕೋರ್ಸ್ಗೆ ಜಾಯ್ನ್ ಆಗ್ಬೇಕಂದ್ರೆ ಕೆಳಗಡೆ ತೋರಿಸ್ತಾರೆ ನಂಬರ್ಗೆ ಫೋನ್ ಮಾಡಿ ನೀವು ಜಾಯ್ನ್ ಆಗ್ಬೋದು.